My dear students, I am here with introducing you 7th paper of 6th semester Urban Sociology with its meaning and definition. Introduction and meaning. The way to get started is to quit talking and begin doing. Walt Disney. Urban sociology studies the city. It is mainly confined to the study of urban society and community and urban life in all its aspects. Students of sociology are interested in the study of urban sociology as an important subject. Urban sociology is a branch of sociology which studies the influence of urban environment on man, his actions, relationships, institutions, and modes of thinking, acting, behaving with others. The word urban has been defined in the Oxford Dictionary as pertaining to town or city life. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಈ ಸೆಷನ್ನಲ್ಲಿ ನಾವು ನಗರ ಸಮಾಜಶಾಸ್ತ್ರದ ಪರಿಚಯ ಮತ್ತು ಅದರ ಅರ್ಥವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ನಗರ ಸಮಾಜಶಾಸ್ತ್ರವು ಸಮಾಜಶಾಸ್ತ್ರದ ಅನನ್ಯ ವಿಶೇಷ ಶಾಖೆಗಳಲ್ಲೊಂದಾಗಿದ್ದು, ಶಾಸ್ತ್ರೀಯ ಸಮಾಜಶಾಸ್ತ್ರಗಳೆಂದು ಖ್ಯಾತಿ ಪಡೆದ ಮ್ಯಾಕ್ಸ್ ವೆಬರ್, ಜಾರ್ಜ್ ಜಿಮ್ಮಲ್, ಫರ್ಡಿನೆಂಡ್ ಟೋನಿಸ್ ಮುಂತಾದವರು ಈ ಶಾಖೆಯ ಉಗಮಕ್ಕೆ ಪ್ರಮುಖ ಕೊಡುಗೆಯನ್ನು ನೀಡಿರುವರು. ನಗರ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಅಮೆರಿಕ ದೇಶದ ಕೊಡುಗೆ ಅಮೋಘವಾಗಿದ್ದರೂ ಅಲ್ಲಿ ಅದನ್ನು ಸಮಾಜಶಾಸ್ತ್ರದ ಅಧಿಕೃತ ಶಾಖೆಗಳಲ್ಲೊಂದು ಎಂಬುದಾಗಿ ಮಾನ್ಯ ಮಾಡಿದ್ದು 1925ರಲ್ಲಿ. ಆದಾಗ್ಯೂ ತನ್ನ ಈಗಿನ ಸ್ಥಿತಿಯನ್ನು ತಲುಪಲು ಅದು ಒಂದು ಶತಮಾನವನ್ನು ತೆಗೆದುಕೊಂಡಿಲ್ಲ. ಕೇವಲ 80-85 ವರ್ಷಗಳಲ್ಲಿ ಅದು ಮಾಡಿದ ಸಾಧನೆ ಗಣನೀಯವಾದದ್ದು. ಈಗಲೂ ಕುತೂಹಲಕರವಾದ ನಗರ ಸಮಾಜಶಾಸ್ತ್ರೀಯ ಅಧ್ಯಯನಗಳು ಜಗತ್ತಿನ ಪ್ರಮುಖ ನಗರಗಳಲ್ಲಿ ನಡೆಯುತ್ತಲೇ ಇವೆ. ಭಾರತದ ಸಂದರ್ಭದಲ್ಲಿ ಹೇಳುವುದಾದರೆ 1960ರವರೆಗೂ ಕೂಡ ಭಾರತೀಯ ವಿಶ್ವವಿದ್ಯಾಲಯಗಳಲ್ಲಿ ನಗರ ಸಮಾಜಶಾಸ್ತ್ರದ ಹೆಸರೇ ಕೇಳಿ ಬರುತ್ತಿರಲಿಲ್ಲ. ನಗರ ಸಮಾಜಶಾಸ್ತ್ರ ನಗರವನ್ನು ಕುರಿತಾದ ಅಧ್ಯಯನ ಶಾಸ್ತ್ರ. ನಗರವೇ ಅದರ ಅಧ್ಯಯನದ ಕೇಂದ್ರ ಬಿಂದು. ನಗರಗಳ ಉಗಮ ಮತ್ತು ಬೆಳವಣಿಗೆ ಬಗೆಗಿನ ಸಮಸ್ತ ಇತಿಹಾಸವನ್ನು ನಮ್ಮೆದುರು ಪ್ರಸ್ತುತಪಡಿಸುವ ಶಾಖೆ ಇದು. ಮಾನವ ಇತಿಹಾಸದ ಸುದೀರ್ಘ ಅವಧಿಯವರೆಗೆ ಅರ್ಥಾತ್ ಕ್ರಿಸ್ತಶಕ 1800ರವರೆಗೂ ಇಂದಿನ ವಿಶ್ವ ಕೆಲವು ಬೃಹತ್ ನಗರಗಳಾದ ನ್ಯೂಯಾರ್ಕ್, ಟೋಕಿಯೋ, ಶಾಂಘೈ, ಮುಂಬೈ ಮುಂತಾದವುಗಳಲ್ಲಿ ಕಾಣಬರುವ ಗಗನಚುಂಬಿ ಕಟ್ಟಡಗಳು, ಜನರಿಂದ ಗುಜುಗುಟ್ಟುವ ಮಾರುಕಟ್ಟೆಗಳು, ಇರುವೆ ಸಾಲಿನಂತೆ ಹರಿಯುವ ವಾಹನಗಳು, ರಾತ್ರಿಯನ್ನು ಹಗಲಿನಂತೆ ಮಾರ್ಪಡಿಸುವ ವಿದ್ಯುತ್ ದೀಪಗಳು, ಹುಚ್ಚು ಹಿಡಿಸುವಷ್ಟು ಬಗೆ ಬಗೆಯ ಮನೋರಂಜನಾ ಸಾಧನಗಳು, ಅದ್ಭುತವಾದ ಸಂಪರ್ಕ ವ್ಯವಸ್ಥೆ, ಸ್ತ್ರೀ ಪುರುಷ ವ್ಯತ್ಯಾಸವಿಲ್ಲದಂತೆ ಪೋಷಾಕು ಧರಿಸಿ ಜನರು ವ್ಯವಹರಿಸುವ ರೀತಿ, ಇಂತಹ ಹಲವು ವೈಚಿತ್ರ್ಯಗಳ ಕಲ್ಪನೆಗೆ ಮೀರಿದ ಸಂಗತಿಗಳಾಗಿದ್ದವು. ಆದರೆ ಇಂತಹ ನೂರಾರು ಸಾವಿರಾರು ಆಶ್ಚರ್ಯ ಅದ್ಭುತಗಳು ಇಂದಿನ ನಗರಗಳ ವಾಸ್ತವಿಕತೆ ಎನಿಸಿಕೊಂಡಿವೆ. It is a normative discipline of sociology seeking to study the structures, environmental processes, changes and problems of an urban area, and by doing so provide inputs of urban planning and policy making. Urban sociology is the sociological study of life and human interaction in metropolitan areas. In other words, it is the sociological study of cities and their role in the development of society. Notably, George Simmel is widely considered to be the father of urban sociology for his contributions to the field in works such as The Metropolis and Mental Life, published in 1903. Urban and urbane are both derived from the Latin term urbanus, meaning belonging to city, and these were once synonym in meaning. Urbane was borrowed first from the old French term urbain, and it preserved the French pattern of stress. Subsequently, urban was borrowed directly from Latin word urbanus. Urbane conveys the meaning of being specialized, refined, polite or elegant. These desirable qualities were considered to be the characteristic of urban rather than the country folk. Urban refers to a city or town which is directly opposite to village or country. A resident of a village is known as a folk and of a city is known as an urbanite. ನಗರ ಸಮಾಜಶಾಸ್ತ್ರವು ನಗರ ಸಮಾಜಶಾಸ್ತ್ರದ ವಿಶಿಷ್ಟ ಶಾಖೆಗಳಲ್ಲೊಂದು. ಅದು ನಗರವನ್ನು ಕುರಿತಾದ ನಗರ ನಗರೀಕರಣ, ನಗರ ಜೀವನ, ನಗರ ಸಮಸ್ಯೆ ಇವುಗಳ ಬಗೆಗಿನ ಅಧ್ಯಯನ ಶಾಸ್ತ್ರವಾಗಿದೆ. ಇಂದಿನ ಔದ್ಯೋಗಿಕ ಯುಗದ ಬಹುಮುಖ್ಯವಾದ ಲಕ್ಷಣವೆಂದರೆ ಬೃಹತ್ ನಗರಗಳು ಭಯಾನಕ ಬೆಳವಣಿಗೆಯೇ ಆಗಿದೆ. ನಗರೀಕರಣ ಅಥವಾ ನಗರಗಳ ಪ್ರಚಂಡ ಬೆಳವಣಿಗೆ ಇತ್ತೀಚಿನ ವಿದ್ಯಮಾನವಾಗಿದೆ. ಅದು ಇತಿಹಾಸದ ಅತ್ಯಾಧುನಿಕ ವಿದ್ಯಮಾನಗಳಲ್ಲಿ ಒಂದಾಗಿದ್ದು
ಅದರ ತ್ವರಿತ ಬೆಳವಣಿಗೆ ಮತ್ತು ಪೂರ್ಣ ಶಕ್ತಿಯ ಪರಿಚಯ ಇನ್ನೂ ಆಗಬೇಕಾಗಿದೆ. ಈಗ ಅಸ್ತಿತ್ವದಲ್ಲಿರುವ ನಗರಗಳು ಬೃಹದಾಕಾರವಾಗಿ ಬೆಳೆಯುತ್ತಿರುವುದು ಮಾತ್ರವಲ್ಲದೆ ಹೊಸ ನಗರಗಳು ಕೂಡ ವಿಕಾಸ ಹೊಂದಿ ಈ ನಗರಗಳು ವೈಜ್ಞಾನಿಕ ಅಧ್ಯಯನಕ್ಕೆ ಸ್ಥಾಪನೆಯಾಗಿರುವ ಅಧ್ಯಯನ ಶಾಸ್ತ್ರವೇ ನಗರ ಸಮಾಜಶಾಸ್ತ್ರ. Definitions. According to Ernest Barker, urban sociology deals with the impact of the city life on social actions, social relationships, social instruction, and the types of citations derived from and based on mankind would have remained on a much more primitive level. Thus, urban sociology is a special study of the influence of environment on man. Hobhouse defined urban sociology as the specialized study of city life and problems. According to Nelson Anderson, there are two community sociologies, rural and urban, and each is prominently recognized by that discipline. The field of rural sociology is rural society and moral living, while that of urban sociology concerns society and living in towns and cities. From the above definitions, it is clear that urban sociology deals with the whole complex situations that make up urban life and covers all aspects of urban social universe. ನಗರ ಸಮಾಜಶಾಸ್ತ್ರದ ವ್ಯಾಖ್ಯೆಗಳನ್ನು ಈ ಮೂಲಕ ನೋಡಬಹುದಾಗಿದ್ದು, ಜೆ.ಎ. ಕ್ವಿನ್ ರವರ ಪ್ರಕಾರ ನಗರ ಸಮಾಜಶಾಸ್ತ್ರವು ನಗರ ಅಥವಾ ನಗರ ಸಮುದಾಯ ಮತ್ತು ನಗರೀಕರಣ ಮತ್ತು ನಗರತ್ವ ಇವುಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರದ ವಿಶೇಷ ಶಾಖೆಯಾಗಿದೆ. ನಗರ ಸಮಾಜಶಾಸ್ತ್ರವು ಒಂದು ಸಾಮಾನ್ಯೀಕರಣ ಮಾಡುವ ಶಾಸ್ತ್ರವಾಗಿದ್ದು, ಅದರ ಮುಖ್ಯ ಉದ್ದೇಶವು ನಗರದಲ್ಲಿ ಕಾಣಬರುವ ವೈವಿಧ್ಯಮಯ ಸಾಮಾಜಿಕ ವರ್ತನೆಯ ನಿರ್ಧಾರಕಾಂಶಗಳನ್ನು ಮತ್ತು ಪರಿಣಾಮಗಳನ್ನು ನೋಡಿಕೊಳ್ಳುವುದೇ ಆಗಿದೆ. ಇತರ ಪದಗಳಲ್ಲಿ ಹೇಳುವುದಾದರೆ, ನಗರ ಸಮಾಜಶಾಸ್ತ್ರವು ಸಾಮಾಜಿಕ ಕ್ರಿಯೆ ಅಥವಾ ವರ್ತನೆಯ ಮೇಲೆ ನಗರ ಜೀವನದ ಪರಿಣಾಮ ಹೇಗಿರುತ್ತದೆಂಬುದನ್ನು ಅಧ್ಯಯನಿಸುವುದಾಗಿದೆ. ನಗರ ಸಮಾಜಶಾಸ್ತ್ರವು ನಗರದ ಸಾಮಾಜಿಕ ಸಂಬಂಧಗಳ ಮತ್ತು ಸಂರಚನೆಗಳ ಅಧ್ಯಯನವಾಗಿದೆ. ಅಕಾರ್ಡಿಂಗ್ ಟು ಡಂಕನ್ ಮಿಚ್ಚೆಲ್ ರವರ ಪ್ರಕಾರ, ಒಂದು ಸಾಮಾಜಿಕ ವಿದ್ಯಮಾನವಾಗಿ ನಗರದ ವಿಶ್ಲೇಷಣೆ ಮತ್ತು ನಗರದಲ್ಲಿಯೇ ತಮ್ಮ ಬೇರುಗಳನ್ನು ಹೊಂದಿರುವ ಕೆಲವು ನಿರ್ದಿಷ್ಟ ಸಮಸ್ಯೆಗಳ ಅಧ್ಯಯನಗಳು ಈ ಎರಡು ಅಂಶಗಳನ್ನೊಳಗೊಂಡಿರುವ ನಗರ ಸಮಾಜಶಾಸ್ತ್ರವು ನಗರ ಜೀವನದ ಸಮಾಜಶಾಸ್ತ್ರವಾಗಿದೆ. ಸರಳ ಶಬ್ದಗಳಲ್ಲಿ ಹೇಳುವುದಾದರೆ, ನಗರ ಸಮಾಜಶಾಸ್ತ್ರವು ನಗರ ಜೀವನ ಮತ್ತು ಅದರ ಚಟುವಟಿಕೆಗಳ ಅಧ್ಯಯನ ಮಾಡುವ ಶಾಸ್ತ್ರವಾಗಿದೆ ಎಂದೆನ್ನಬಹುದು. ಈ ಒಂದು ಸೆಷನ್ನಲ್ಲಿ ಅಥವಾ ಈ ಒಂದು ಘಟಕದಲ್ಲಿ ನಾವು ನಗರದ ಪರಿಚಯ, ನಗರದ ಅರ್ಥ ಮತ್ತು ವ್ಯಾಖ್ಯಾನಗಳನ್ನು ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ.